ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇದೊಂದು ಅನದರ್ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತು ಸೋಮವಾರ, ದಿನಾಂಕ ಬಂದು 12/8/2024. ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಮ್ಯಾರಥಾನ್ಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಏನದು ಅಂತ ಅಂದರೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಘಟಕ, ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಯುವಜನೋತ್ಸವ 2024ರ ಅಂಗವಾಗಿ ಮ್ಯಾರಥಾನ್ ನಡಿಗೆ. ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ, ಇಲ್ಲಿಂದ ಶುರುವಾಗುವಂಥದ್ದು. ಇಲ್ಲಿ ಬಹುಮಾನಗಳು ಅಷ್ಟೇ. ಪ್ರಥಮ ಬಹುಮಾನ 5,000, ಹಾಗೆಯೇ ದ್ವಿತೀಯ 3,500, ತೃತೀಯ ಬಂದರೆ 2,500. ಸಮಾಧಾನಕರ ಒಂದು 3 ಪ್ರೈಸಸ್ ಇರುತ್ತೆ. 1000 ಇರುತ್ತೆ. ಹೆಣ್ಮಕ್ಳಿಗೆ ಬೇರೆ, ಗಂಡು ಮಕ್ಳಿಗೆ ಬೇರೆ ಪ್ರೈಸಸ್ನ ಅನೌನ್ಸ್ ಮಾಡ್ತಾರೆ. ಹಾಗೆಯೇ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಮಳೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಶುರುವಾಗೋದು. ಆ್ಯಕ್ಚುಲಿ ಶುರುವಾಗಬೇಕಿದ್ದಿದ್ದು 7:30 ಅಂತ ಅಲರ್ಟ್ ಮಾಡಿದರು. ಬಟ್ 7:30 ತುಂಬ ಮಳೆ ಬೀಳ್ತಾ ಇದ್ದಿದ್ದರಿಂದ ಒಂದಿಷ್ಟು ಡಿಲೇ ಆಯಿತು ಅಷ್ಟೇ. ಡಿಲೇ ಆದರೂ ಪರವಾಗಿಲ್ಲ, ಮಳೆಯಲ್ಲೇ ಒಂದಿಷ್ಟು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಭಾಗಿಯಾಗಿರೋದು ಒಂದು ಹೆಮ್ಮೆಯ ವಿಚಾರ ಅಲ್ವಾ. ಎಷ್ಟೇ ಆಗಲಿ, ಒಂದಷ್ಟು ಕ್ಷಯಮುಕ್ತ, ಏಡ್ಸ್ ಮುಕ್ತ ಮಾಡಬೇಕು, ಒಂದಷ್ಟು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋವಂಥದ್ದು. ಎಲ್ಲ ಗಣ್ಯರು ಇಲ್ಲಿ ಆಗಮಿಸಿದ್ರು. ಹಾಗೆಯೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು 8:30ಗೆ ಇದು ಕಾರ್ಯಕ್ರಮ ಶುರುವಾಯಿತು. ಮ್ಯಾರಥಾನ್ ಶುರುವಾಗಿದ್ದು 8:30ಗೆ. ಮೊದಲಿಗೆ ಬಾಯ್ಸ್ ಹೋಗ್ತಾರೆ, ಗಂಡು ಮಕ್ಕಳನ್ನು ಮೊದಲಿಗೆ ಬಿಡ್ತಾರೆ. ಒಂದು 10 ನಿಮಿಷ ನಿಧಾನವಾಗಿ ಹೆಣ್ಮಕ್ಳನ್ನು ಬಿಡ್ತಾರೆ. ಆ್ಯಕ್ಚುಲಿ ನಾನಂತೂ ಯಾವತ್ತೂ ಈ ಥರ ಪಾರ್ಟಿಸಿಪೇಟ್ ಮಾಡಿದ್ದೇ ಇಲ್ಲ ಮ್ಯಾರಥಾನ್ ನಡಿಗೆ ಅಂತ, ನನಗೆ ಫಸ್ಟ್ ಟೈಮು. ಹೇಗಾಗುತ್ತೆ ನೋಡೋಣ. ತುಂಬ ಮಳೆ ಬಿದ್ದು ಎಲ್ಲ ಕಡೆ ನೀರು ನಿಂತಿತ್ತು. ಹೋಪ್ ಎಲ್ಲರೂ ಹೇಳ್ತಾಯಿದ್ರು, ಇಂಜುರಿ ಮಾಡ್ಕೋಬೇಡಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನಿಮ್ಮ ಹೆಲ್ತು ನಿಮ್ಮ ಜವಾಬ್ದಾರಿ ಅಂತ ಕೂಡ ಅನೌನ್ಸ್ ಮಾಡ್ತಾಯಿದ್ರು. ತುಂಬ ಹೆಮ್ಮೆ ವಿಚಾರ. ನಾವು ಈಗ ಏನು ಏಡ್ಸ್ ಮತ್ತು ಕ್ಷಯ ರೋಗಕ್ಕೋಸ್ಕರ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲಿ ಮ್ಯಾರಥಾನ್ ನಡಿಗೆ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇನ್ನಷ್ಟು ಒಂಥರ ಖುಷಿ ಅನ್ನಿಸ್ತು, ಸ್ಯಾಟಿಸ್ಫೈ ಅನ್ನಿಸ್ತು. ಏನೋ ಒಳ್ಳೆಯದಕ್ಕೆ ನಾವು ಕೈ ಜೋಡಿಸಿದ್ದೀವಿ ಅಂತ ಕೂಡ ನಮಗನ್ನಿಸ್ತು. ಮೊದಲಿಗೆ ಗಂಡು ಮಕ್ಕಳನ್ನು ಬಿಟ್ಟಿದ್ದಾರೆ, ಅವ್ರು ಆಲ್ರೆಡಿ ಹೊರಟಿದ್ದಾರೆ. ಅದಾದಮೇಲೆ ಹೆಣ್ಮಕ್ಳನ್ನು ಬಿಡ್ತಾರೆ. ಒಂದು 10 ನಿಮಿಷ ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು. ಇದು ಅಂತರ ಬಂದು 5 ಕಿಲೋಮೀಟ್ರ್ ಇರುತ್ತೆ. ಜೂನಿಯರ್ ಕಾಲೇಜ್ ಇಂದ ಹಿಡಿದು KV ಕ್ಯಾಂಪಸ್ ಇದೆಯಲ್ಲ, KV ಕ್ಯಾಂಪಸ್ ಹತ್ರ ಟರ್ನ್ ಮಾಡ್ಕೊಂಡು ವಾಪಸ್ ಬರಬೇಕು ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಹೋಗ್ತಾ ಇರೋವಂಥದ್ದು. ಎಲ್ಲರೂ ಒಂಥರ ದೂರ ಆಗಿಬಿಟ್ರು. ಎಲ್ಲ ಜೊತೇಲಿ ಹೋಗ್ತೀವೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಲೇಟ್ ಆಯ್ತಲ್ವ, ಗಾಡಿಗಳೆಲ್ಲ ತುಂಬ ಜಾಸ್ತಿ ಓಡಾಡ್ತಾಯಿತ್ತು. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಓಡ್ತಾ ಇದ್ದರು. ಫೈನಲಿ ಎಲ್ಲರೂ ಈ ರೀತಿ ಭಾಗಿಯಾಗಿದ್ದು ಇನ್ನಷ್ಟು ಖುಷಿಯನ್ನು ಕೊಡ್ತಾಯಿತ್ತು. ಇದೇನು ಕಾರ್ಯಕ್ರಮ ಇವತ್ತು ಆಗಲ್ಲ ಅಂದ್ಕೊಂಡ್ವಿ, ಮಳೆ ಬರ್ತಾ ಇದ್ದಿದ್ದಕ್ಕೆ. ಫೈನಲಿ ಮಳೆಯಲ್ಲೂ ಇದು ಶುರುವಾಯಿತು. ಅದೇ ಒಂದು ಖುಷಿ ವಿಚಾರ. ಶುರುವಾಗಿದ ತಕ್ಷಣ ಮಳೆನೂ ಅಷ್ಟೇ ನಿಂತು ಬಿಡ್ತು. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂದ್ಕೊಂಡು ಎಲ್ಲರೂ ಅವರವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ತರುವಂತಹ ವಿಚಾರ ಅನಿಸ್ತಾ ಇದೆಯಲ್ಲ. ಒಂದು ಜಸ್ಟ್ ಸಿಂಗಲ್ ಆನ್ಸರ್ ತಗೊಳ್ಳಿ, ಸಾಲಾಗಿ ನಿಂತ್ಕೊಳ್ಳಿ, ಒಂದು 5 ನಿಮಿಷ ಅಷ್ಟೇ. ಒಂದೊಂದು ಡಿಸ್ಟೆನ್ಸ್ ಇರಲಿ. ಎಲ್ರಿಗೂ ನಮಸ್ಕಾರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ತಮ್ಮ ನಿರಂತರವಾದ ಒಂದು ಶ್ರಮವನ್ನು ಹಾಕ್ತಾ ಬಂದಿದ್ದು, ಈ ನಿಟ್ಟಿನಲ್ಲಿ ಈ ದಿನ ಒಂದು ಯುವಜನೋತ್ಸವ ಕಾರ್ಯಕ್ರಮ, ಹಾಗೆ ಈ ಒಂದು ಏಡ್ಸ್ ಪ್ರಿವೆನ್ಷನ್ ವಿಚಾರವಾಗಿ ಒಂದು ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇದೀಗ ಎಲ್ಲರೂ ಕೂಡ ನಾವು ನಶಾಮುಕ್ತ ಭಾರತ್ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ. ನಾವು ಮಾದಕ ವ್ಯಸನದಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು
ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ನಮ್ಮ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಇಂತಹ ಒಂದು ಏಡ್ಸ್ ಮುಕ್ತ, ಕ್ಷಯಮುಕ್ತ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ, ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆಲ್ಲ ಒಂಥರ ಖುಷಿ ಅನ್ನಿಸ್ತು. ಚಿತ್ರಾವತಿ ಬಿ ಎಡ್ ಕಾಲೇಜಿನಿಂದ ಒಂದಷ್ಟು ಸ್ಟೂಡೆಂಟ್ಸ್ ನಾವು ಭಾಗಿಯಾಗಿದ್ವಿ ಇಲ್ಲಿ. ಹಾಗೆಯೇ ಇಲ್ಲೊಂದು ಎಲ್ಲರಿಗೂ ಒಂದು ಸಂಕಲ್ಪ ಕೂಡ ಮಾಡಿಸ್ತಾರೆ, ಎಲ್ಲರಿಗೂ ಅರಿವು ಮೂಡಿಸ್ತೀವಿ ಅಂತೇಳಿ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಗ್ರೂಪ್ ಹೇಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.